ವಾರದಲ್ಲಿ ನಮ್ಮ ಮಠದ ಪಿ ಆರ್ ಅವರು ಫೋನ್ ಮಾಡಿದ್ರು, ನರಸಿಂಹ ಅವರು ಮಾಡಿ, ಈ ರೀತಿ ಶ್ರೀಗಳು ಮಾತಾಡ್ತಾ ಇದ್ದಾರೆ. ಶ್ರೀಗಳು ಸಾಮಾನ್ಯವಾಗಿ ಯಾರ ಹತ್ರ ಮಾತಾಡೋಲ್ಲ, ಅಪರೂಪಕ್ಕೆ ಫೋನ್ ಮಾಡ್ತಾರೆ. ನಂಗೆ ಶಾಕ್ ಆಯಿತು, ಏನಕ್ಕೆ ಮಾಡಿದ್ರು ಅಂತ ಅಂದ್ಕೊಂಡೆ. ಆಮೇಲೆ ಅವ್ರು ಹೇಳಿದ್ರು, ಈ ಥರ ಇವ್ರ ಬಗ್ಗೆ ಹೇಳಿ, ನಂಗೆ ಗೊತ್ತಿದೆ ಅವರು ಅಂದ. ಆಮೇಲೆ ಎರಡನೇದಾಗಿ ನಮ್ಮ ವೆಂಕಟೇಶ್ ಬಗ್ಗೆ ಹೇಳಿದ್ರು. ನಾನು ಇಲ್ಲ, ನಮ್ಮೆಲ್ಲ ಆತ್ಮೀಯರಿದ್ದಾರೆ ಬಿಡಿ, ವಿಷಯ ಗೊತ್ತಾಗಿರಲಿಲ್ಲ ಹಂಗೂ. ನಾನೇನೋ ಎಕ್ಸ್ಪ್ಲೈನ್ ಮಾಡಿ ಅಂತ ಏನು ಕೇಳೋಕ್ಕೆ ಹೋಗಿಲ್ಲ. ನೀವೇನು ಹೇಳಿದ್ರೆ ನಾನು ಮಾಡ್ತೀನಿ, ಬಟ್ ನಾನು ಡೆಲ್ಲೀಲಿ ಇರ್ತೀನಿ, ಅವತ್ತು ನಿಮಗೋಸ್ಕರ ವಾಪಸ್ ಬರಬೇಕು, ಬರ್ತೀನಿ, ಏನೋ ಬಂದು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಪಿಕೊಂಡೆ. ರಾಯರದು ಇದೊಂದೇ ಅಂತಲ್ಲ, ನಡೀತಾನೆ ಇರಬೇಕು, ಸೂರ್ಯ ಚಂದ್ರ ಇರೋವರೆಗೂ ನಡೀತಾನೆ ಇರಬೇಕು. ಯಾರ್ಯಾರೋ ಆಮೇಲೆ ಬ್ಯೂಟಿಫುಲ್ ಏನು ಅಂದರೆ, ರಾಯರನ್ನ ನಾನು ಏನೋ ಅವ್ರಿಗೊಂದು ಸೇವೆ ಮಾಡ್ತೀನಿ ಅಂತಲ್ಲ, ರಾಯರು ನಿಮ್ಮನ್ನ ಆಯ್ಕೆ ಮಾಡ್ಕೊತಾರೆ. ಅದೊಂದು ಬ್ಯೂಟಿ ಅವರಲ್ಲಿ. ಸೊ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಆಮೇಲೆ ಅಜನೀಶ್ ಇಸ್ ಎ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್, ಕನ್ನಡಕ್ಕೆ ತುಂಬ ದೊಡ್ಡ ಕೊಡುಗೆ. ಆಮೇಲೆ ನಾನು ಸಾರಿ, ಇವನು ನನ್ನ ಹಾಡು ಬರೆದಿದ್ದಾನೆ ಗೊತ್ತಿರಲಿಲ್ಲ ನನಗೆ. ಸಿಂಗಲ್ ಸೂತ್ರ ಅಂತ ನಮ್ಮದೊಂದು ಹಾಡೆಲ್ಲ ಬರೆದಿದ್ದ. ಸೊ ಈ ಥರನೂ ಬರೀತಿದ್ದ ಅಂದರೆ ನಂಗೆ ಇನ್ನೂ ದೊಡ್ಡ ಸಂತೋಷ. ನಾನು ವೆರಿ ಆನೆಸ್ಟ್ಲಿ, ನಾನು ಎಮಿಲ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಈಗ ಒಂದು 4 ತಿಂಗಳ ಕೆಳಗೆ ಕರೆಸ್ಬಿಟ್ಟು ಹೇಳಿದೆ, ಈ ಥರ ಒಂದು 12 ಹಾಡು ಮಾಡೋಣ ರಾಯರ ಬಗ್ಗೆ, ಒಂದು ಟ್ಯೂನ್ ಮಾಡ್ಕೋಬೋಗಿ. ಮಾಡಿಬಿಟ್ಟಿದ್ದಾನೆ ಅವನು. ಬರವಣಿಗೆಗೆ ಯಾರನ್ನೋ ಕರೆಸ್ದು ಯಾಕೋ ತುಂಬ ಬೇಜಾರಾಯ್ತು ನನಗೆ. ಇದು ಗೊತ್ತಿರೋರು ಏನೋ ಬರೆದ್ರೆ ಚಂದಪ್ಪ ಅಂತೇಳಿ ಸುಮ್ಮನೆ ನಗ್ತಾ ಕಳಿಸ್ಬಿಟ್ಟೆ. ಅದು ಹಂಗೆ ಇದೆ, ಟ್ರ್ಯಾಕ್ ಎಲ್ಲ ರೆಡಿ ಇದೆ. ಅದಕ್ಕೆ ಅವ್ನು ಕೇಳಿದೆ, ರಾಯರ ಬಗ್ಗೆ ಬರೀತೀಯ ಅಂತ. ಗೊತ್ತಿಲ್ಲ ಯಾರ್ಯಾರಿಗಿದೆಯೋ ಅದು. ಆಮೇಲೆ ನನಗೆ ಬೇರೆ ಆಸೆ ಅದನ್ನೇ ಆಡಬೇಕು ಅಂತ. ನಾನು ಐ ಆಮ್ ನಾಟ್ ಎ ಗುಡ್ ಸಿಂಗರ್, ಬಟ್ ಕಲ್ತ್ಕೊಂಡು ನೀಟಾಗಿ ಹಾಡೋ ಉದ್ದೇಶದಿಂದ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲರೂ ಇದ್ದಾಗ ಹೆಂಡ್ತಿಗೆ ಮಕ್ಕಳಿಗೆ ಏನೇನೋ ಮಾಡಿ ಬಿಟ್ಟು ಹೋಗ್ಬೋದು, ಬಟ್ ನಾನು ಮನಸ್ಸುಗಳ ಮಧ್ಯೆ ಬಿಟ್ಟು ಹೋಗೋಣ ಅಂತ ಒಂದು ಸಂಕಲ್ಪ ಇದೆ ನನಗೆ. ಹಾಗಾಗಿ ರಾಯರ ಕೃಪೆ ನಂಗೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ನಾವು ಊಟಕ್ಕೆ ಬಂದವರು, ಯೂಸ್ ಟು ಲವ್ ಫುಡ್. ಯಾರಾದರೂ ಊಟಕ್ಕೆ ಹಾಕ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಇದ್ದವರು, ಒಂದು ಆನಂದವಾಗಿ. ಸಿನಿಮಾ ಅಷ್ಟು ಸಚ್ ಎ ಬ್ಯೂಟಿಫುಲ್. ನಮ್ಮ ಸಿನಿಮಾ ಬಂದು ಅವ್ರು ಹಾಕ್ದಂಥ ಊಟ ಇದೆಯಲ್ಲ, ಅದು ಭಾಳ ಅದ್ಭುತ ಊಟ, ಕಣ್ಣಿಗೆ ಬೇಕಾದ ಹಾಕೋರು. ಸೊ ಹಾಗಾಗಿ ನನಗೆ ಈ ಕ್ಷೇತ್ರ ತುಂಬ ಇಷ್ಟ ಆಯಿತು. ಅದು ಕೂಡ ರಾಯರ ಪ್ರಸಾದವೇ. ಊಟದ ಜೊತೆಗೆ ಬೆಳವಣಿಗೆನೂ ಆಯಿತು. ಇವತ್ತು ನನ್ನ ಯೋಗ್ಯತೆಗೆ ನಾನು ಒಂದು 25-30 ಜನ ಸಾಕೋ ಥರ ಆಗಿದೆ, ರಾಯರ ಕೃಪೆ. ಸೊ ಹಾಗಾಗಿ ಆ ಕ್ಷೇತ್ರದ ಮಹಿಮೆನ ಹೇಳ್ತಾ ಹೋದರೆ ಅದಕ್ಕೆ ಐ ಡೋಂಟ್ ಥಿಂಕ್ ತುಂಬ ದಿನಗಳೇ ಬೇಕಾಗ್ತದೆ ಹೇಳಕ್ಕೆ ಹೋದರೆ. ಬಟ್ ಸಂಕ್ಷಿಪ್ತವಾಗಿ ಐ ವಾಂಟ್ ಟು ಟೆಲ್ ಅಬೌಟ್ ರಾಯರು. ಪ್ರತಿ ಬಾರಿ ಹೇಳ್ತೀನಿ, ಹೇಳಿದ್ರೆ ಒಳ್ಳೆಯದು. ಇಟ್ಸ್ ಎ ಚಾಲೆಂಜ್. ಸುಮ್ಮನೆ ಏನೋ ಮಾತಾಡ್ತಾರೆ ಅಂತಲ್ಲ, ಇಟ್ಸ್ ಎ ಚಾಲೆಂಜ್. ಯು ಮೇಕ್ ಎನ್ ಎಕ್ಸ್ಪೆರಿಮೆಂಟ್. ಮನಸ್ಸಿನಿಂದ ಒಪ್ಪಬೇಕು ಅವ್ರನ್ನ. ನನಗೆ ಯಾರೋ ಹೇಳಿದ್ದಾರೆ ರಾಯರು ಪೂಜೆ ಮಾಡೋದಂಗೆ ಒಳ್ಳೇದಾಗತ್ತಂತೆ ಅನ್ನೋ. ನಾನು ನಿಮ್ಗೆ ಸರೆಂಡರ್ ಆಗಿದ್ದೀನಿ ಅಂತ ಹೋಗ್ಬೇಕು ಫಸ್ಟು. ಹೆಂಗೆ ಸರೆಂಡರ್ ಆಗಬೇಕು ಅಂದರೆ ಅದರ ರೇಂಜೇ ಬೇರೆ ಇರಬೇಕು, ಸಂಪೂರ್ಣ. ಆ ಥರ ನೀವು ಸರೆಂಡರ್ ಆಗಿ ಆಮೇಲೆ ನೀವು ಅವ್ರನ್ನ ಕೂತಲ್ಲಿ ನಿಂತಲ್ಲಿ ನೆನಪು ಮಾಡ್ಕೊತಾರೆ. ಅವ್ರನ್ನ ನಾಮಾಕ್ಷರ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಹೋಮ ಯಜ್ಞ ಅವನ ಯಾವುದೂ ಬೇಕಾಗಿಲ್ಲ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಷ್ಟು ಸರಿ ಆಗುತ್ತೋ ಹೇಳ್ಕೊತಾರೆ. ನೀವು ಸ್ಟಾರ್ಟ್ ಮಾಡಿ, ಅವ್ರು ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ. ನಿಮಗೆ ಗೊತ್ತಿಲ್ಲದಂಗೆ ಮಿರಾಕಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ನಾನು ಅವರ ನಾಮಸ್ಮರಣೆ ನನಗೆ ದಾನ ಕೊಟ್ಟಂಥ ನಮ್ಮ ತಾಯಿನ ನಾನು ಸದಾಸರ ಕಾಲ ನೆನೆಸ್ಕೊತೀನಿ ನಾನು. ಯಾಕಂದರೆ ನಾವೆಲ್ಲ ಬಾಲ್ಯದಲ್ಲಿ ಅಂಥ ಒಳ್ಳೆಯ ಸಂಪರ್ಕದಲ್ಲಿ ಇದ್ದವರೆಲ್ಲ, ಎಲ್ಲ ಪೋಲಿಗಳು, ತೀಟೆ. ನಮ್ಮ ತಾಯಿಗೆ ಇದ್ದಿದ್ದು ಒಂದೇ ಮಾರ್ಗ, ಇವನಿಗೆ ಏನಾದರೂ ರಾಯರ ಬಗ್ಗೆ ಅವನಿಗೆ ತಿಳಿಸ್ಬಿಟ್ರೆ ಬಹುಶಃ ಚೇಂಜ್ ಆಗ್ಬೋದೇನೋ ನಾನು ಅಂತಲೇ ಏನೋ ಅವಳು ಪರಮ ರಾಯರ ಭಕ್ತೆ ನಮ್ಮಮ್ಮ. ಹಾಗಾಗಿ ನನಗೆ ಆ ಕಾಲದಲ್ಲೇ ₹500 ಕೊಟ್ಬಿಟ್ಲು, ಹೋಗಪ್ಪ ನೀನು ರಾಯರು ಮಠಕ್ಕೆ ಹೋಗು ಅಂತ. ಯು ಡೋಂಟ್ ಬಿಲೀವ್, ನಾನು ಹೋಗ್ಬೇಕಾದ್ರೆ ಈ ಟ್ರಿಪ್ಗೆ ಹೋಗ್ತಾರಲ್ಲ ಆ ಥರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ನಮ್ಮ ತಾಯಿ ಅಂದರು, ನೀನು ಈ ಥರ ಎಲ್ಲ ಟ್ರಿಪ್ಗೆ ಹೋಗೋ ಥರ ಎಲ್ಲ ಅಲ್ಲಿ ಹೋಗ್ಬಾರ್ದು ಅವ್ರ ಹತ್ರ, ನೀನು ಏನೂ ಇಲ್ಲ ಅಂತ ನೀನು ಹೋಗ್ಬೇಕು ಮಗನೇ, ನಿನಗೆ ಆ ಮಿರಾಕಲ್ ಚೆನ್ನಾಗಿರುತ್ತೆ, ಹೋಗು ನೀನು ಅನುಭವಿಸ್ಬೇಕದನ್ನು ಅಂತ ಹೇಳಿ ನಮ್ಮ ತಾಯಿ, ಮಹಾನ್ ದೇವತೆ ನಮ್ಮ ತಾಯಿ, ಅವ್ರು ಕಳಿಸೋರು ನನಗೆ. ನಾವು ಹೋದಾಗ ಯಾರೂ ಪರಿಚಯ ಇಲ್ಲ ನನಗೆ. ಸೊ ಅಲ್ಲಿ ಹುಬ್ಬಳ್ಳಿ ಧರ್ಮಛತ್ರ ಅಂತ ಒಂದು ಛತ್ರ ಇವತ್ತು ಇದೆ. 25 ಪೈಸಾ ಬಾಡಿಗೆಯಲ್ಲಿ, ಹಾಸಕ್ಕೆ 25 ಪೈಸಾ, ರೂಮ್ ನಂಬರ್ 8. ಈಗಲೂ ಹೋಗಿ ನೋಡ್ಕೊಬರ್ತೀನಿ ನಾನು, ಯಾವಾಗ ಹೋದ್ರೂ ನೋಡ್ತೀನಿ ಹೋಗಿ.
ಅಲ್ಲಿ ಹೋಗಿ ಸೇರಿಕೊಂಡೆ. ಮಠದಲ್ಲಿ ಊಟ, ಆಮೇಲೆ ಅಲ್ಲಿ ನಮ್ಮ ಮಠದ ಪಿ ಆರ್ ಅವರು ಮಾವನವರು ಅಲ್ಲೊಂದು ಟೆಂಟ್ ಇಟ್ಟಿದ್ರು. ಸಂಜೆ ಆದರೆ ಪಿಕ್ಚರು ಹುಚ್ಚು ನೋಡಿ ಹೆಂಗಿದೆ. ಆದರೆ ಅಲ್ಲೆಲ್ಲ ಬರೀ ತೆಲುಗು ಪಿಕ್ಚರು, ವಾಟುಳ ಪುಣ್ಣಮ್ಮ ಆ ಥರ ಏನೇನೋ ಹೆಸರುಗಳು, ಸುಮ್ಮನೆ ಟೈಮ್ ಪಾಸ್ ಕೂತ್ಕೊಳ್ಳೋದಷ್ಟೇ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಯು ಡೋಂಟ್ ಬಿಲೀವ್, ಗೋಪಾಲಾಚಾರ್ ಅಂತ ನಿಮಗೆ ಗೊತ್ತಿರೋದು, ಕಾಲೆಲ್ಲ ಆ್ಯಂಪ್ಯೂಟ್ ಆಗಿತ್ತಲ್ಲ, ಅವ್ರು ನಂಗೆ ಸಿಗ್ತಾರೆ ನದಿ ತೀರದಲ್ಲಿ. ಏನಪ್ಪ ಯಾರಪ್ಪ ನೀನು ಈ ಥರ ಯಾವಾಗ ಇಲ್ಲಿ ಕೂತಿರ್ತೀಯ, ಇಲ್ಲಿ ಕೂತ್ಕೊಂಡು ಬದಲು ಹೋಗಿ ರಾಯರ ಸೇವೆ ಮಾಡ್ಬೋದಲ್ಲ ನೀನು ಅಂತ ನಂಗೆ ಹೇಳ್ತಾರೆ. ಸ್ವಾಮಿ ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮಮ್ಮ ಹೇಳೋಳೆ ಬಂದಿದ್ದೀನಿ ಇಲ್ಲಿ, ನಂಗೆ ಏನು ಮಾಡೋದು ಗೊತ್ತಿಲ್ಲ. ಆಗ ಪಾಪ ಇಟುಕೆ ಟೈಮ್ ಆಯಿತು ಅಂದ್ಬಿಟ್ಟು ಪಾಪ ಅವ್ರು ಹೋಗೋರು ಕೂತ್ಕೊಂಡು, ಮಠದ ಆನೆ ಇತ್ತು, ನಾನು ಅದನ್ನು ಭಾಳ ಜಾಲಿಯಾಗಿ ನೋಡ್ತಾ ಕೂತಿದ್ದೆ, ಅದೆಲ್ಲ ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಿಲ್ಲ. ಆಗ ಅವ್ರು ಕೂತ್ಕೊಂಡು ಇ ವಾಸ್ ಮೈ ಫಸ್ಟ್ ಫ್ರೆಂಡ್ ಇನ್ ಮಂತ್ರಾಲಯ. ಅವ್ರು ಹೇಳಿದ್ರು, ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅದನ್ನೇ ಹೇಳಿದ್ರು. ಅವ್ರನ್ನ ನಂಬಿಟ್ರೆ ನಿನಗೇನೂ ಬೇಡ ಜಗತ್ತಲ್ಲಿ ಅಂತ. ನನಗೆ ಒಂದು ಸಣ್ಣದು ಒಂದು ಆಸೆ ಇರ್ತಾರಲ್ಲ ಆ ಥರ. ನಮ್ಮಮ್ಮ ಹೇಳೋದು, ಯಾಕಂದರೆ ನಮ್ಮ ತಾಯಿ ಏನು ಹೇಳ್ತಾರೆ ಅದು ನನಗೆ ವೇದವಾಕ್ಯ. ಅವ್ರು ಹೇಳಿರೋ ಮಾತನ್ನು ಇದುವರೆಗೂ ಮೀರಿಲ್ಲ ನಾನು ಯೋಚನೆ ಮಾಡಿದೆ, ನಮ್ಮಮ್ಮ ಹೇಳ್ದಂಗೆ ಹೇಳ್ತಾರಲ್ಲ ಇವರು, ಏನಿರ್ಬೋದು. ಸರಿ ಆಯಿತು, ಏನು ಮಾಡಬೇಕು ಸ್ವಾಮಿ, ಏನು ಮಾಡಬೇಡ ನೀನು ಹೋಗಿ ರಾಯರಿಗೆ ಸೇವೆ ಮಾಡಪ್ಪ ನೀನು ಅಂತ. ನಂಗೆ ಮಾಡೋಕ್ಕೆ ಬರಲ್ಲ ಸರ್. ಏನು ಮಾಡಬೇಡ, ಸ್ನಾನ ಮಾಡಿ ಉರುಳಾಕಕ್ಕೇನಯ್ಯ ನಿನಗೆ ಅಂತ ಅಂದರು. ಆಯ್ತು ಸ್ವಾಮಿ ಮಾಡ್ತೀನಿ ಅಂದ್ಬಿಟ್ಟು ಸ್ಟ್ರೇಟ್ ಅವೇ ಹುಚ್ಚಿನ ಥರ ಸ್ನಾನ ಮಾಡ್ಕೊಂಬಂದೆ. ಒದ್ದೆ ಬಟ್ಟೆನಲ್ಲೇ ಬಂದೆ, ಒಂದು 6 ರೌಂಡ್ ಹಾಕಿಲ್ಲ, ಫುಲ್ ವಾಮಿಟ್ ಮಾಡಿಬಿಟ್ಟೆ. ತುಂಬ ಬೇಜಾರಾಗೋಯ್ತು ನನಗೆ, ತುಂಬ ಅಸಹ್ಯ ಆಗೋಯ್ತು ನನಗೆ. ಏನಕ್ಕೆ ಈ ಥರ ಆಗೋಯ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟೆ. ಆಮೇಲೆ ನಾನು ಒಬ್ಬನ ಗಮನಿಸ್ತಾ ಇದ್ದೆ, ಅವನು ಬಹುಶಃ ತಮಿಳವನು ಅಂತ ಕಾಣುತ್ತೆ. ಅವನು ಉರುಳು ಸೇವೆ ಮಾಡೋನು, ಹೆಂಗೂ ಮಾಡ್ತಿದ್ದ ಅಂದರೆ ಅವನು, ನಾವು ನಡೆದ್ರೂ ಹೋಗೋಕ್ಕಾಗಲ್ಲ ಅವನ ಸಮಕ್ಕೆ, ಅಷ್ಟು ಫಾಸ್ಟಾಗ. ಆವಾಗ ಅವನ್ನ ಕರೆದು ಕೇಳಿದೆ. ಅವನು ಹೇಳ್ದ, ನೀನು ಯಾಕೆ ವಾಮಿಟ್ ಮಾಡಿದೆ ಅಂತ ಹೇಳ್ತೀನಿ ಕೇಳು. ಬೆಳಗ್ಗೆ ಟಿಫನ್ ಮಾಡ್ದ? ಹ್ಞೂ ಸ್ವಾಮಿ. ಕಾಫಿ ಕುಡ್ದ? ಹ್ಞೂ ಸ್ವಾಮಿ. ಯಾವನಾದರೂ ಇವೆಲ್ಲ ತಿಂದು ಕುಡ್ದಂಗೆ ಮಾಡ್ತಾರಂತೆ, ಬರೀ ಹೊಟ್ಟೆನಲ್ಲಿ ಮಾಡಬೇಕು ನೀನು. ಸೊ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್, ನಥಿಂಗ್ ಹ್ಯಾಪಂಡ್. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಹೆಣ್ಮಕ್ಳು ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ರು. ಸರಿ ನಾನು ಟ್ರೈ ಮಾಡೋಣ, ಹೆಜ್ಜೆ ನಮಸ್ಕಾರ ಮಾಡಿದೆ. ಮೂಲೆ ನಮಸ್ಕಾರ ಆಗ್ತಾಯಿದ್ರು, ಮೂಲೆ ನಮಸ್ಕಾರ ಮಾಡಿದೆ. ಒಂದೊಂದು ದಿನ ಒಂದೊಂದು ಸೇವೆ, ಭಾಳ ಬ್ಯೂಟಿಫುಲ್ ಆಗಿತ್ತು. ಆಗ ಅಲ್ಲಿ ತ್ರಿಧಾಮ ಅಂತ ಒಂದು ಲಾಡ್ಜ್ ಇದೆ. ಆ ತ್ರಿಧಾಮ ಲಾಡ್ಜಲ್ಲಿ ಪಕ್ಕದಲ್ಲಿ ಒಬ್ಬರು ಈ ಸರ ಎಲ್ಲ ಮಾಡ್ತಾಯಿದ್ರು, ತುಳಸಿ ಸರ ಎಲ್ಲ ಮಾಡ್ತಾಯಿದ್ರು. ಅವ್ರು ನಂಗೆ ಪರಿಚಯ ಆದರು. ಸೊ ಅವ್ರಿಗೆ ಅದೇನು ಪ್ರೀತಿ ಆಯಿತೋ, ಬರೀ ಕತ್ತಲ್ಲಿದ್ದೆ ಕಣೆಯ, ನೀನೊಂದು ತುಳಸಿ ಮಾಲೆ ಹಾಕೋ ಅಂದರು. ಎಸ್ ಸ್ವಾಮಿ ಕಾಸು ಒಂದು, ನೀನು ಕಾಸು ಕೊಡಬೇಡ, ಇಟ್ಕೋ. ಅದಕ್ಕೆ ಮುಂಚೆ ಹೋಗಿ ರಾಯರ ಮುಂದೆ ಇಟ್ಬಿಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡಿ ಹಾಕು. ಹಾಗೇ ನನ್ನ ಸಂಬಂಧ ಶುರುವಾಗಿತ್ತು. ನಾನು ಆಗ ಈ ಶ್ರೀಗಳನ್ನ ನೋಡಿದಾಗ ಭಾಳ ಸಣ್ಣವರಿದ್ದರು, ತುಂಬ ಕ್ಯೂಟಾಗಿದ್ರು ನೋಡೋಕ್ಕೆ. ಆಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಏನೇ ಕಾರ್ಯಕ್ರಮ ಆದರೆ ಇವರೇ ಮೈಕ್ ಹಿಡ್ಕೊಂಡು ಮಾತಾಡ್ತಾಯಿದ್ದವರು. ನಾನು ಆಮೇಲೆ ಮಾತಾಡಿಸಿವೆ ಅವ್ರನ್ನ. ಮಾತಾಡಿಸಿದಾಗ ಅಲ್ಲಿ ಹಿಂದೆಯೇ ಸಂಸ್ಕೃತ ಪಾಠಶಾಲೆ ಇತ್ತು, ಅಲ್ಲಿ ಪಾಠ ಮಾಡೋರು. ಆಮೇಲೆ ರಾಯರು ಹಿಂಭಾಗ ಏನಿದೆ ಅಲ್ಲಿ ಕೂತ್ಕೊಂಡವ್ರು, ಅಲ್ಲಿ ಎಲ್ಲ ಹುಡುಗರೆಲ್ಲ ಕೂತ್ಕೊಂಡವರು. ಅವರು ವೇದ ಮಂತ್ರಗಳನ್ನ ಹೇಳ್ತಾ ಇದ್ರೆ ಇವ್ರು ಕರೆಕ್ಟ್ ಮಾಡ್ತಾಯಿದ್ರು ಅವ್ರಿಗೆ. ನಂಗೆ ಭಾಳ ಖುಷಿ ಆಗೋದು, ಏನು ಅದ್ಭುತನಪ್ಪ ಇದೆಲ್ಲ, ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅಂತ. ಸೊ ಹಾಗೆ ಶ್ರೀಗಳನ್ನ ಅವಾಗ ನೋಡಿದ್ದು, ನಮ್ಮಮ್ಮನಿಂದ ಮಂತ್ರಾಲಯ ಪರಿಚಯ ಆಗಿದ್ದು. ದೆನ್ ಎವ್ರಿಥಿಂಗ್ ಇಸ್ ಮಿರಾಕಲ್ ಇನ್ ಮೈ ಲೈಫ್. ಯು ಕಾಂಟ್ ಇಮ್ಯಾಜಿನ್. ಏನೇನು ಆಗಬಾರ್ದು ಎಲ್ಲ ಮಿರಾಕಲ್ಲು. ಈವನ್ ಟುಡೇ ಇಟ್ ಹ್ಯಾಪನ್ಸ್. ಆ ಥರ ಆಗ್ತಾಯಿದೆ. ಹಾಗಾಗಿ ನಾನು ಆ ಒಂದು ಪೀಠ ಏನಿದೆ, ಸುಷ್ಮೇಂದ್ರ ತೀರ್ಥರು ನನ್ನ ಜನ್ಮಾಂತರದ ಪುಣ್ಯ. ಅವರು ಅತ್ಯಂತ ಆತ್ಮೀಯತೆಯಿಂದ, ಏನೋ ನಾನು ಅವ್ರ ಹೊಟ್ಟೆಲಿ ಹುಟ್ಟಿದ್ದೀನೇನೋ ಅನ್ನೋ ಥರ ಪ್ರೀತಿಸೋದು ನನಗೆ. ನಾನು ಶಿವರಾಜ್ಕುಮಾರ್ ಬಾಂಬೆನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಆಗ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ, ಮಂತ್ರಾದ ಬಗ್ಗೆ, ಅವ್ರ ಬಗ್ಗೆ ಹೇಳ್ತಾನೆ. ಯು ಡೋಂಟ್ ಬಿಲೀವ್, ನಾನು ಶಿವಣ್ಣ ಫುಟ್ಪಾತಲ್ಲೇ ಕೂತ್ಕೊಂಡು ಮಾತಾಡ್ತಾರೆ, ಅವ್ರ ಕಾರ್ ಬಂದಿಲ್ಲ ಬಾಂಬೆಲಿ. ನಾನು ದಿಗ್ಭ್ರಾಂತನಾಗಿ ನೋಡ್ತಾ ಇದ್ದೀನಿ, ಏನು ರಾಯರ ಬಗ್ಗೆ ಅವ್ರ ಬಗ್ಗೆ ಅವರೇ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು. ಪಾಪ ಅವ್ರು ಅಂದರು, ಏನೋ ಇಲ್ಲಿ ಕೂತ್ಕೊಂಡಿದ್ಯಾ, ರಾಜ್ಕುಮಾರ್ ಅವ್ರ ಮಕ್ಕಳು ಗುರುಗಳೇ, ಇಲ್ಲಿ ಶೂಟಿಂಗ್ ನಡೀತಿದ್ದೇನೆ, ಅಲ್ಲೇ ನಮ್ಮದು ಮೂಲರಾಮರ ಪೂಜೆ ಇದೆ, ಇಲ್ಲಿಂದ ಪಕ್ಕದ ರೋಡು ಬಾ ಅಂದು ನಾನು ಶಿವಣ್ಣನ ಕರ್ಕೊಂಡೋಗಿದೆ. ಹಾಗೆ ನೀವು ಹಿಂಗಂದರೆ ನನಗೆ ಅದು ಫೀಲ್ ಆಗೋದು. ನಾನು ಮನೆ ಕಟ್ಟಿದೆ. ಆ ಮನೆ ಕಟ್ಟೋ ಕತೆ ಅಂತೂ ಭಾಳ ವಿಚಿತ್ರವಾಗಿದೆ. ಏನೇನೋ ಮಾಡಿ ಭಂಗ ಬಿದ್ದು ತೊಗೊಬಿಟ್ಟಿದ್ದೀನಿ. ಮನೆ ಮುಗ್ಸೋಕ್ಕೆ ಕಾಸಿಲ್ಲ ನನಗೆ. ಅವ್ರು RF ಮಾಣಿಕ್ಚಂದ್ ಅಂತ ನಮ್ಮ ಪ್ರೊಡ್ಯೂಸರು 8% ಬಡ್ಡಿ ತೊಗೊಬಿಟ್ಟಿದ್ದೀನಿ ಅವನ ಹತ್ರ. ₹5 ಲಕ್ಷಕ್ಕೆ.
ಕರೆಕ್ಟಾಗಿ 30ನೇ ತಕ ರಾಜ ಹೆಂಗಿದ್ಯಪ್ಪ ಅಂತ ಫೋನ್ ಬರೋದು. ಅದನ್ನು 40,000 ಹಂಚಬೇಕು. ಆಮೇಲೆ ಸಾಯಿ ಪ್ರಕಾಶ್ ಅವರು ಶಿಷ್ಯ ಒಬ್ಬ ಇದ್ದಾನೆ, ಅವನ 1,00,000 ತೊಗೊಬಿಟ್ಟಿದ್ದೀನಿ, ಅವ್ನು 10%. ಮುಗಿತಾನೆ ಇಲ್ಲ ಮನೆ. ಆಮೇಲೆ ಜಿ ಹೆಗಡೆ ಅಂತ ಒಬ್ಬ ಇದ್ದ, ಅವನಂತ 1,00,000 ತೊಗೊಂಡಿದ್ದೀನಿ. ಅವನಂತೂ ಊರಲ್ಲಿ ಇರೋರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟ, ಜಗ್ಗೇಶ್ ಫಿಲಮ್ ಆ್ಯಕ್ಟ್ರು, 1,00,000 ಕೊಟ್ಟಿದ್ದೀನಿ ಸಲ ಅವನಿಗೆ ಅಂತ ಅವಮಾನ ಮಾಡ್ತಾನೆ. ಅಯ್ಯೋ ಹುಚ್ಚ ಆಗೋಗ್ಬಿಟ್ಟಿದ್ದೀನಿ ನಾನು. ಮನೆಗೆ ಲೈಟೇ ಹಾಕಲ್ಲ, ಲೈಟ್ ಇಲ್ಲ ಆ್ಯಕ್ಚುಲಿ, ಎಲ್ಲ ಕರ್ಟನ್ಗಳು, ಒಂದೇ ಒಂದು ಬಾಗಿಲಿದೆ. ನಮ್ಮ ಚಿಕ್ಕ ಮಗ, ಅವನಿಗೆ ವಾಚ್ಮ್ಯಾನ್ ಥರ ಇಟ್ಟಿದ್ದೀನಿ. ಯಾರಾದರೂ ಸಾಲ ಕೊಡೋರು ಬಂದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಹೇಳು ಅಂತ ಇಟ್ಟಿದ್ದೆ. ನಮ್ಮ ಯತಿರಾಜ ನಿಂತ್ಕೊಂಡು ಡ್ಯಾಡಿ ಇಲ್ಲ ಅನ್ನೋನು, ಅದು ನಮ್ಮ ಸಿಗ್ನಲ್ಲು. ಈ ಥರ ಪರಿಸ್ಥಿತಿ. ಒಂದಿನ ತುಂಬ ಹತ್ಬಿಟ್ಟೆ ನಾನು, ಭಾಳ ಬೇಜಾರಾಗೋಯ್ತು ನನಗೆ. ಏನು ಇಷ್ಟು ಪಿಕ್ಚರ್ ಮಾಡ್ತಾ ಇದ್ದೀನಿ, ಏನು ಬರೀ ಬಡ್ಡಿಗಳು ಕಟ್ಕೊಂಡು ಇದು ಮಾಡೋದು ಅಂದ್ಬಿಟ್ಟು, ಇವು ಡೋಂಟ್ ಬಿಲೀವ್, ರಾಯರು ಫೋಟೋಗೆ ತಲೆ ಚೆಚ್ಕೊಬಿಟ್ಟೆ ನಾನು. ಅಷ್ಟು ಕೋಪ ಬಂದ್ಬಿಡ್ತು ನನಗೆ. ಇಂಥ ಬ್ಯೂಟಿಫುಲ್ ನಡೆಯುತ್ತೆ ಒಂದು ಸಂಜೆ ಅಂದರೆ, ಒಬ್ಬ ವ್ಯಕ್ತಿ ಬರ್ತಾನೆ, ಜೋರಾಗಿ ಧ್ವನಿನಲ್ಲಿ ಎದುರುಗಡೆಯವ್ರಿಗೆ ಅಡ್ರೆಸ್ ಕೇಳ್ತಾನೆ. ಇವರೇ ಇಲ್ಲಿ ಫಿಲಮ್ ಆ್ಯಕ್ಟ್ರು ಜಗ್ಗೇಶ್ ಅವ್ರ ಮನೆ ಹೌದ್ರಿ ಅಂತ ಕೇಳ್ತಾನೆ. ನಾವು ಅಯ್ಯೋ ತಿರ್ಗಾ ಯಾರೋ ಸಾಲ್ಗಾರ ಬಂದ್ಬಿಟ್ಟ ಅಂತ ಫುಲ್ ಅದ್ರ ಬಿದ್ದೋಗ್ಬಿಟ್ಟೆ. ಅವ್ರು ನಮ್ಮ ಮನೆ ಡಾಕ್ಟ್ರ್ ಆದಿಶೇಷ್ ಅಂತ. ಏನು ಪ್ರಾಬ್ಲಮ್ಮು, ಏನು ನಡಿ ಅಂದ. ನಾವು ಫಿಲಮ್ ಅವರು ಒಂದು ಅವಾಗ ಧೈರ್ಯ ಬಂತು. ತಕ್ಕಂತ ನಾನೇ ಬಾಗಿಲು ತೆಗೆದು ಹೋದೆ. ನಮಸ್ಕಾರ ಸರ್ ಅಂದೆ. ಹಾಂ ಜಗ್ಗೇಶ್ ಅವರೇ, ಎಲ್ಲೆಲ್ರಿ ಹುಡ್ಕೋದು ನಿಮ್ಮನ್ನು? ಇಲ್ಲ ನಿಮ್ಮ ಮನೆ ಅಂದರು. ಹ್ಞೂ ಸರ್ ಇಲ್ಲೇ ಸರ್ ಮನೆ. ಹೌದಾ, ಭಾಳ ಸಂತೋಷ, ನಾನೊಂದು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀನಿ ನಿಮ್ಮನ್ನ ಹಾಕ್ಕೊಂಡು ಅಂದರೆ ರೋಮಾಂಚನ ಆಗ್ತಾಯಿದೆ ನನಗೆ. ಸರಿ ಆಯಿತು ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ನಾನು ಹೇಳಿದೆ ಸರ್ ಬೇಡ ಸರ್ ಒಳಗಡೆ. ಯಾಕೆ ಸರ್? ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳೇ ಇಲ್ಲ, ಎಲ್ಲ ಕರ್ಟನ್ಗಳು ಹಾಕಿದ್ದೀನಿ. ಆಮೇಲೆ ನೋಡ್ಬಿಟ್ಟು ಸಂಬಳ ಕಮ್ಮಿ ಕೊಟ್ಬಿಟ್ರೆ ನನಗೆ ಹಿಂಸೆ ಆಗ್ಬಿಡುತ್ತೆ ಅಂದ. ಪಾಪ ಅವ್ರು ಹಂಗೇ ನೋಡಿದ್ರು. ಇಲ್ಲಪ್ಪ ನಾನು ಆ ಥರ ಇಲ್ಲ, ನಾನು ಫಸ್ಟ್ ಪಿಕ್ಚರ್ ತೆಗಿತಾ ಇದ್ದೀನಿ, ಬಾ ಒಳಗಡೆಯಿಂದ ಕೂತ್ಕೊಂಡು ಹಿಂಗೇ ನೋಡ್ತಾ ಇದ್ದಾರೆ ಮನೆಯೆಲ್ಲ. ತುಂಬ ಹರ್ಟ್ ಆಯ್ತು ಅವ್ರಿಗೆ. ಎಷ್ಟು ಆನೆಸ್ಟ್ ಇದ್ದೀರಿ ನೀವು, ಫಿಲಮಲ್ಲಿ ಅಷ್ಟು ಚೆನ್ನಾಗಿ ನಗಿಸ್ತೀರಿ, ಇಲ್ಲಿ ಬಂದು ಎಷ್ಟು ಸತ್ಯ ಹೇಳಿದ್ರಿ, ನಂಗೆ ತುಂಬ ಸಂತೋಷ ಆಯಿತು ನಿಮಗೆ. ಒಂದು ನಿಮಿಷ ಅಂತ ವಿಲ್ ಗೋ ಔಟ್ಸೈಡ್, ವಿಲ್ ಬ್ರಿಂಗ್ ಎ ಬಂಡಲ್. ಆವಾಗ 5 ಲಕ್ಷ ಸಂಬಳ ನನಗೆ, ಒಂದೇ ಪೇಮೆಂಟ್ ಕೊಡ್ತಾನೆ. ಮುಂಚೆ ಎಲ್ಲ ಪ್ರೊಡ್ಯೂಸರ್ ಹೆಂಗೆ ಕೊಡೋರು, ಅಡ್ವಾನ್ಸ್ 10,000, ಆಮೇಲೆ ಒಂದು 10,000, ಆಮೇಲೆ ಒಂದು 20,000, ಡಬ್ಬಿಂಗ್ ಇಟ್ಕೊಳ್ರಿ ಅಂದ್ಬಿಡು ಫುಲ್ ಹಾಕ್ಬಿಡೋರು. ಏನೂ ಮಾಡೋಕ್ಕಾಗ್ತಾರೆ. 5 lakhs ಅದೇ ಪಿಕ್ಚರು ಜಗತ್ ಕಿಲಾಡಿ. ಆ ಪಿಕ್ಚರು 5 ಲಕ್ಷ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಅದೇನು ಸಂತೋಷ ಆಗುತ್ತೋ ಗೊತ್ತಿಲ್ಲ. ಅದೇನೋ ಕೆಟ್ಟಲೆಲ್ಲ ಕೊಟ್ಟರು, ಬ್ರೆಡ್ ಎಲ್ಲ ಇದು ಮಾಡ್ಕೊಂಡು ತಿನ್ನೋದು. ಕೆನ್ವುಡ್ ಅಂತ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಹೆಸರು. ಹಾಂ, ಶ್ರೀನಿವಾಸ್. ತಿರ್ಗಾ ಓಡೋದ್ರ ಆಚೆ. ಒಂದು ನಿಮಿಷ ಬಂದೆ, ಏನಕ್ಕೆ ಹೋದ್ರು ಅಂದರೆ ಇನ್ನೂ ಒಂದು ಬಂಡ ತೊಗೊಂಬಂದರು. ಏನು ಸರ್ ಅಂತಂದೆ. ಇಲ್ಲ ಈ ಫಿಲಮ್ ಹಿಟ್ ಆಗಿಬಿಡುತ್ತೆ, ಆಮೇಲೆ ನಿಮಗೆ ಕೇಳಿದಾಗ ಜಾಸ್ತಿ ಮಾಡಿರ್ತೀನಿ, ಸೊ ಯು ಕೀಪ್ ದಿಸ್ ಅಮೌಂಟ್ ಆಲ್ಸೋ ಅಂತ ನಂಗೆ ಕೊಡ್ತಾನೆ. ಅಂದರೆ ಒಂದೇ ದಿನದಲ್ಲಿ ನನಗೆ 12 ಲಕ್ಷ ದುಡ್ಡು ಕೊಟ್ಬಿಟ್ಟು ಹೋಗ್ತಾನೆ. ಇದನ್ನು ಏನಂತ ಕರೀತೀರಿ? ಮಿರಾಕಲ್ ಅಂತಿರೋ, ರಾಯರು ಅಂತಿರೋ, ಟೈಮು ಅಂತಿರೋ? ಇವತ್ತಿನವ್ರಿಗೆ ಅರ್ಥ ಆಗದೆ ಇದ್ದರು, ಇದು ಯಾವುದೋ ಸ್ಟೋರಿ ಹೇಳ್ತಾವನೆ ಕೇಳ್ರಪ್ಪ ಇವನಿಗೆ ಅಂತಾರೆ. ಯಾರ್ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಗೊತ್ತು. ಕುಡಿದೇ ಇದ್ದು ಅವ್ನು ಬಂದು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ, ಅದು ಯಾವುದೋ ಡಬ್ಬ ಥರ ಇದೆ, ಏನು ರೀ ಅದು ಕರ್ರಗಿದೆ, ಆಮೇಲೆ ಹಾಲಾಕರೆ ಮಾತ್ರ ಕಲರ್ ಬರುತ್ತೆ, ಇದು ಕುಡಿದ್ಬಿಟ್ರೆ ತಲೆನೋವು ಹೋಗ್ಬಿಡುತ್ತೆ, ವಾದ ಮಾಡ್ತಾನೆ. ಯಾಕೆ ಅವ್ನಿಗೆ ಗೊತ್ತಿಲ್ಲ. ಇದೇ ಜಗತ್ತು. ಗೊತ್ತಿರೋನಿಗೆ ಗೊತ್ತಿಲ್ಲದಿದ್ದವನಿಗೆ. ಈ ಥರ ನನ್ನ ಬದುಕಲ್ಲಿ ಆದಂಥದ್ದು. ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡವನು 3 ಮುಗಿಸ್ತೀನಿ. ಶ್ರೀಗಳಿಗೆ ಹೋಗಿ ಕೇಳ್ಕೊತೀನಿ, ನೀವು ಬರಬೇಕು, ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು, ಒಂದು ಹಳ್ಳಿಲ್ ಥರ ಕಟ್ಟಿದ್ದೀನಿ ನನ್ನ ಮನೆ ಪ್ಲೀಸ್ ಅಂದೆ. ಇಲ್ಲಪ್ಪ ನಾನು ತುಂಬ ಪ್ರೋಗ್ರಾಮ್ ಇದೆ ಬರೋಕ್ಕಾಗಲ್ಲ ಅಂದರು. ಈವ್ನಿಂಗ್ ಆಗೋಯ್ತಲ್ಲ, ನೀವು ನಂಬಲ್ಲ, ಅವರಿಗೆ ರಾಯರು ಪ್ರೇರಣೆ ಆಗುತ್ತೆ. ನೀವು ಹೋಗ್ಬೇಕು ಅವ್ರ ಮನೆಗೆ, ಪೆಟ್ಟಿಗೆ ಸಮೇತ ಹೋಗಬೇಕು ಅಂತ. ಇಮಿಡಿಯೇಟ್ ಫೋನ್ ಬರುತ್ತೆ ನಂಗೆ ಲ್ಯಾಂಡ್ಲೈನ್ಗೆ. ಏನು ರಾಯರು ಕಂಪ್ಲೇಂಟ್ ಮಾಡಿದ್ದೇನೋ ನೀನು, ನನ್ನ ಕನ್ಸಲ್ಲಿ ಬಂದು ಹೇಳ್ತೀರ ಬರ್ತಾ ಇದ್ದೀನಿ ಅಂದರು. ಆವಾಗ ಓಡೋದು ರಾಜ್ಕುಮಾರ್ ಅವ್ರ ಮನೆಗೆ ಓಡೋಗಿ, ಅಣ್ಣ ಹಿಂಗೆ ಬರ್ತಿದೆ ಮಂತಾದಿಂದ ಪೆಟ್ಟಿಗೆ ತಾವು ಬರಬೇಕು ಅಂದೆ. ಬರ್ತೀನಿ ನಡೆಯ ಅಂದ್ಬಿಟ್ಟು ಪಾಪ ಪಾರ್ವತಮ್ಮವರು ಅವರು ಬರ್ತಾರೆ. ಅವ್ರು ಬರೋಕ್ಕೋ ಇವ್ರು ಬರೋಕ್ಕೋ ಒಂದೇ ಆಗಿ ನಾವು ಮತ್ತು ಅಣ್ಣ ಅವರಿಬ್ಬರು ಕೈ ಹಿಡಿದು ಶ್ರೀಗಳನ್ನ ಒಳಗೆ ಕರ್ಕೊಂಡು ಆ ಥರ ಆಗುತ್ತೆ. ಆಮೇಲೆ ಏನೋ ನಂಗೆ ಅನ್ನಿಸ್ತು, ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದೆ ರಾಯರದು, ಆ ಕಾಲದಲ್ಲಿ ಪೇಂಟ್ ಮಾಡಿರೋದು. ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ನೀವು ಅದನ್ನು ನೋಡಿದ್ದೀರಾ ಅಂತ ಕೇಳಿದೆ. ಇಲ್ಲ ನನಗೆ ಗೊತ್ತಿಲ್ವಲ್ಲ ಅದು ಯಾವುದೋ ಅಂತ. ಆಮೇಲೆ ಸ್ವಾಮಿಗಳೇ ತೋರಿಸಿ ಏನು ಪಾಪ ಪೆಟ್ಟಿಗೆ ತೆಗೆದು ತೋರಿಸ್ತು. ದಿಗ್ಭ್ರಾಂತರಾದರು ಅಣ್ಣ ಅವ್ರು ನೋಡಿ. ಅದನ್ನು ಶಾಡೋ ಥರ ಇರುತ್ತೆ ಅವಾಗೆಲ್ಲ, ಆ ಕಾಲದಲ್ಲಿ ಏನು ಬ್ಲ್ಯಾಕಿಶ್ ಆಗಿ ಏನೋ ಶಾಡೋ ಥರ ಇರುತ್ತೆ. ಹಾಗೆ ಅದನ್ನು ಮುಗಿಸ್ತೀನಿ. ಅನೇಕ ಪಿಕ್ಚರ್ಗಳು ಬುಕ್ ಆಗ್ತವೆ, ಎಲ್ಲವೂ ಹಿಟ್ ಆಗ್ತವೆ. ಹೊಟ್ಟೆ ತುಂಬ ಊಟ ಸಿಗುತ್ತೆ, ನೆರಳು ಸಿಗುತ್ತೆ,
ಅದ್ಭುತವಾಗಿ ಎಲ್ಲವೂ ಭಗವಂತ ಕೊಡ್ತಾರೆ. ಇದು ದಿಸ್ ಇಸ್ ದ ಬ್ಯೂಟಿ ಆಫ್ ರಾಯರು. ಏನಂದರೆ ನಮ್ಮಮ್ಮ ಹೇಳೋದು ಅಷ್ಟೇ ಬ್ಲೈಂಡಾಗಿ ನಮ್ಮದೇ ನನ್ನ. ಇವತ್ತು ಹೆಂಗಿದೆ ಅಂದರೆ ಅವ್ರು ಸ್ಮರಣೆ ಮಾಡಿದ್ರೆ ಕಣ್ಣಲ್ಲಿ ಇರಬೇಕು, ಅಷ್ಟು ಆನಂದ ಆಗುತ್ತೆ ನನಗೆ. ಇವತ್ತು ನನ್ನ ದೆಹಲಿ ಮನೆಯಲ್ಲಿ ಪರಿಮಳ ಗ್ರಂಥ ಇಟ್ಟಿದ್ದೀನಿ, ನಮ್ಮ ಮನೆಯಲ್ಲೂ ಇಟ್ಟಿದ್ದೀನಿ. ಅವೆರಡೂ ಪೂಜೆ ಮಾಡಿದೆ, ಶಿವ ಪೂಜೆ ಮಾಡಿದೆ. ನಾನು ಅದಕ್ಕೆ ಏನೇನು ಬೇಕೋ ಮಾಡಿದೆ. ನಾನು ಇವತ್ತು ಆಚೆ ಹೋಗೋದಿಲ್ಲ. ಹಾಗೇ ನಂಬಿಕೆ ಎಂಬತಕ್ಕದ್ದು ದೊಡ್ಡ ದೇವರು. ಇದನ್ನೇ ಕವಿ ಭಾರತೀಯರು ಒಂದು ಮಾತು ಹೇಳ್ತಾರೆ ತಮಿಳಲ್ಲಿ, ಯಾರಿಗೆ ನಂಬಿಕೆ ಅನ್ನೋದು ಇರುತ್ತೆ ಅವ್ನು 4 ಬಾರಿ ಗೆಲ್ತಾನೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತಾರೆ ಅವ್ರ ವರ್ಡ್. ಹಾಗೆ ನಂಬಬೇಕಷ್ಟೇ. ಇನ್ನು ಶ್ರೀಗಳ ಬಗ್ಗೆ ಏನು ಹೇಳೋದು, ಅವರು ಆ ಕ್ಷೇತ್ರನ ಅಲ್ಲಿ ಅವರು ಪದಾರ್ಪಣೆ ಮಾಡಿದ ಮೇಲೆ ಇವತ್ತು ನಮಗೆ ಅದು ಕೇಳೋಕ್ಕೆ ಒಂದು ಆನಂದ ಆಗುತ್ತೆ. ಲಕ್ಷಾಂತರ ಜನ ಶನಿವಾರ ಭಾನುವಾರ ಪ್ರಾರ್ಥನೆ ಮಾಡ್ತಾರೆ, ಹೆಚ್ಚಿಗೆ ಬರಬೇಡಿ, ಇಲ್ಲಿ ನಾವು ರೂಮ್ ಕೊಡೋಕ್ಕಾಗಲ್ಲ ಅಂತಾರೆ. ಅಷ್ಟು ಅದ್ಭುತವಾಗಿ ಇಡೀ ವಿಶ್ವದಲ್ಲಿ ರಾಯರ ಬಗ್ಗೆ ಹೊರಟೋಗಿದೆ. ಇಡೀ ಜಗತ್ತಲ್ಲಿ ಜಾತ್ಯತೀತ ಮಠ ಯಾವುದಾದ್ರು ಇದ್ದರೆ ಅದು ಮಂತ್ರಾಲಯ ಒಂದೇ. ಮುಸಲ್ಮಾನರಿಗೂ ಕೂಡ ಫೇವ್ರೇಟ್ ಅದು. ರಾಯರು ಅವರ ಒಂದು ಶಕ್ತಿನ ಅವ್ರಿಗೂ ಕೂಡ ಪ್ರದರ್ಶನ ಮಾಡಿದ್ದಾರೆ. ಕ್ರಿಸ್ತಾನ್ರಿಗೂ ತುಂಬ ಇಷ್ಟ ಅವ್ರನ್ನ ಕಂಡ್ರೆ. ಇವತ್ತು 11ನೇ ತಲೆಮಾರು 12ನೇ ತಲೆಮಾರು ಬರ್ತಾರೆ, ಅಲ್ಲಿ ಲಂಡನ್ನಿಂದ ಬರ್ತಾರೆ. ಯಾರು ರಾಯರು ಬೃಂದಾವನ ಮುಂದೆ ನಿಂತು ಅವ್ರು ಇಲ್ಲದೇ ಇದ್ದಾಗ ಅವ್ರ ಹತ್ರ ಮಾತಾಡ್ತಾರಲ್ಲ, ಆ ಫ್ಯಾಮ್ಲಿ ಇದೆ. ಅವ್ರೇನು ಸರ್ ಅವ್ರ ಹೆಸರು? ಥಾಮಸ್ ಮಂಡ್ರೋ ಬಂದು ರಾಯರ ಹತ್ರ ಮಾತಾಡ್ತಾರೆ. ಅಲ್ಲಿರೋರೆಲ್ಲ ಯಾರ ಹತ್ರ ಮಾತಾಡ್ತಿದ್ರು, ಟೋಪಿ ಎಲ್ಲ ತೆಗೆದು ಅವ್ರ ಹತ್ರ ಮಾತಾಡ್ತಾ ಇದ್ದಂತೆ. ಇವ್ರಿಗೆ ಅರ್ಥ ಆಗಿಲ್ಲ. ಆಮೇಲೆ ಅವ್ರು ಈಚೆ ಬಂದು ಹೇಳ್ದಂತೆ, ಐ ಸಾ ಎ ಸೆಂಟ್ ಇನ್ ದ ಟೋಂಬ್ ಅಂತ ಹೇಳ್ದಂತೆ. ಆ ಟೋಂಬಲ್ಲಿ ಒಬ್ಬರು ಸೆಂಟ್ ಮಾತಾಡಿದ್ರು ನನ್ನ ಹತ್ರ, ನನಗೆ ಟ್ಯಾಕ್ಸ್ ಎಲ್ಲ ತೆಗೆದುಬಿಡು, ನೀನು ಇದೆಲ್ಲ ಮಾಡಬೇಡಿ, ನಮ್ಮ ಜಾಗ ಅಂತ ಹೇಳಿದ್ರು. ಆನರ್ಡ್ ಅಂತ ಹೇಳ್ತಾರೆ. ಇಲ್ಲಿ ಯಾರು ದಿನನಿತ್ಯ ರಾಯರಿಗೆ ಪೂಜೆ ಮಾಡೋದು ದಿಗ್ಭ್ರಾಂತರಾಗ್ಬಿಡ್ತಾರೆ. ನಾವು ಇಷ್ಟು ಸೇವೆ ಮಾಡಿದ್ರು ಕೂಡ ನಮ್ಮ ಕಣ್ಣಿಗೆ ಕಾಣದೆ ಒಬ್ಬ ಇಂಗ್ಲೀಷವನ ಕಣ್ಣಿಗೆ ಕಂಡು ಹೇಳ್ತಾರೆ ಅಂದರೆ ಏನಂತ ಮಹಾಮಹಿಮಂತ. ಇವತ್ತು ಅವ್ರ ಫ್ಯಾಮ್ಲಿ ಸ್ಟಿಲ್ ದೇ ಕಮ್ ವಿತೌಟ್ ಮಿಸ್ ಮಧ್ಯಾರಾಧನೆಗೆ ಬರ್ತಾರೆ ಅವರು. ಸೊ ಕ್ರಿಸ್ತಾನರಿಗೆ, ಹಿಂದೂಗಳಿಗೆ, ನನ್ನಂಥ ಪಾಮರರಿಗೆ, ಯಾರಿಗೆ ಬೇಕಾದ್ರೂ ಸರಿ, ಗೋ ಆ್ಯಂಡ್ ಸರೆಂಡರ್ ಅಷ್ಟೇ. ನೀವಿದ್ದೀರಿ ಅಂದ್ಬಿಟ್ಟು ನಾವು ಇರಬೇಕು. ಅದು ಒಂದೇ ಬ್ಯೂಟಿಫುಲ್ ವರ್ಡ್, ಶುದ್ಧ ಆತ್ಮ ನಾಂ ಭವತೆ. ನಾನು ಶುದ್ಧಿ ಇದ್ದರೆ ಮಾತ್ರ. ಇಲ್ಲೆಲ್ಲ ಕೆಟ್ಟು ಕುಲಾಕರ್ಮ ಹಿಡಿದು ಹೋಗಿ ನಾನು ಇನ್ನೊಬ್ಬನ ಮೋಸ ಮಾಡೋಕ್ಕೆ, ಇನ್ನೊಬ್ಬನ ಅವಮಾನ ಮಾಡೋಕ್ಕೆ, ಇನ್ನೊಬ್ಬಂದು ಕಿತ್ತು ತಿನ್ನೋಕ್ಕೆ ಹೋಗಿ ರಾಯರು ನಮಸ್ಕಾರ ಮಾಡೋದು ಸಹಾಯ ಮಾಡಲ್ಲ. ಇನ್ನು ಅದೋ ಪಥಕ್ಕೆ ಕಳಿಸ್ಬಿಡ್ತಾರೆ ಕೆಳಗಡೆ. ಸೊ ಇಸ್ ಅ ಒನ್ ಟ್ರೆಂಡಲ್ಲಿ ಲೈಕ್ ಸೆಲೆಬ್ರಿಟೀಸ್ಗಳು ಬರ್ತಾರೆ ಆ ವಿಡಿಯೋದಲ್ಲಿ, ಆ್ಯಂಡ್ ಗುರುಗಳದ್ದು ಪೂರ್ತಿ ಇರುತ್ತೆ. ಈಗಿನ ಗುರುಗಳದ್ದು, ರಾಯರದು ಕಂಪ್ಲೀಟ್ ಒಂಥರ ಡಿಫ್ರೆಂಟ್ ಆಗಿ. ಸುಮ್ಮನೆ ಸಾಂಗ್ ಆಡ್ಕೊಂಡು ವಿಜುವಲ್ಸ್ ಅಲ್ಲಿದ್ದು ಮಾತ್ರ ಇರುತ್ತೆ ಆಲ್ಬಮ್ ಸಾಂಗಲ್ಲಿ. ನೀವು ನೋಡಿರ್ತೀವಿ ಯೂಟ್ಯೂಬ್ಸ್ಗಳೆಲ್ಲ ಇರುತ್ತೆ. ಇದನ್ನು ಡಿಫ್ರೆಂಟಾಗಿ ಹೌದು, ಎಲ್ಲ ಮಠ ಬಿಟ್ಟು ಬೇರೆ ಲೊಕೇಶನ್ಸು ಇರುತ್ತೆ. ಅಫಿಷಿಯಲಿ ಏನು ಹೇಳ್ತಾರೆ ಅದಕ್ಕೆ, ಈಗದ ಆಲ್ಬಮ್ ಸಾಂಗ್ಸ್ಗಳು ಬರ್ತಾ ಇದೆಯಲ್ಲ ನೋಡ್ತಿರಲ್ಲ, ಆ ಥರದಲ್ಲಿ ತೆಗೆಯೋಣ ಅಂತ ನಮ್ಮ ಒಂದು ಐಡಿಯಾಸ್. ಅದೇ ರಾಯರಲ್ಲಿ 100% ಮೆಸೇಜ್ ಇದ್ದೇ ಇರುತ್ತೆ. ಸೊ ಎಲ್ಲ ದೇವರುಗಳದ್ದು ಅದರಲ್ಲಿ ಲೈಕ್ ಅಲ್ಲಿ ಏನು ಮೂಲ ರಾಮನ ಬಗ್ಗೆ ಅದನ್ನೆಲ್ಲ ತೊಗೊಂಡು ಮಾಡೋಣ ಅಂತೇಳಿ ಒಂದು ಹೊಸ ರೀತಿಯಲ್ಲಿ ತೋರಿಸೋಣ ಅಂತ. ಹೌದು, 100% ರಾಯರ್ ಭಕ್ತರು. ಆಮೇಲೆ ನಾವು ಕೇಳ್ಕೊತೀವಿ ಎಲ್ಲ ಕನ್ನಡ, ತೆಲುಗು, ಯಾಕಂದ್ರೆ ತೆಲುಗುವಲ್ಲೂ ಮಾಡ್ತಾ ಇರೋ ಕಾರಣ ಸೊ ಅವ್ರ ತೊಗೊಂಡು ಕೇಳ್ತೀವಿ. ಯಾರ್ಯಾರು ಇಷ್ಟಪಟ್ಟು ಅದರಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಅವ್ರನ್ನ ನಾವು ಅದನ್ನು ಯೂಸ್ ಮಾಡ್ಕೋತೀವಿ. ಅದೇ ಕನ್ನಡ ಸೆಲೆಬ್ರಿಟೀಸು, ಕನ್ನಡ ಆ್ಯಕ್ಟರ್ಸ್ ಇರ್ತಾರೆ, ಹೀರೋಯಿನ್ಸ್ ಇರ್ತಾರೆ, ಆ್ಯಂಡ್ ಸಿಂಗರ್ಸು ಇರ್ತಾರೆ. ತೆಲುಗುಲ್ಲೂ ಅಷ್ಟೇ. ಹೌದು, ಮಂತ್ರಾಲಯ 23ರಿಂದ ಶೂಟಿಂಗ್ ಇದೆ. ಸೊ ನಮ್ಮ ಎಲ್ಲ ಯೂನಿಟ್ ಅಲ್ಲಿ ಹೋಗುತ್ತೆ. ಒಂದು ಗುರುಗಳದ್ದು ಒಂದು 7 days ಡೇಟ್ಸ್ ಇದೆ. ಆ ಡೇಟ್ಸಲ್ಲಿ ನಾವು ಶೂಟ್ ಮಾಡ್ತೀವಿ. ಇಲ್ಲ, ಅದು ಆ ಸಾಂಗಲ್ಲಿ ಪವಾಡ ತೋರಿಸ್ಬೇಕು ಹೇಳಿದ್ರೆ ಒಂದು ಸಿನಿಮಾ ಮಾಡಬೇಕಾಗತ್ತೆ. ಸೊ ಮುಂದಿನ ದಿನಗಳು ನೋಡೋಣ ಏನಾಗುತ್ತೆ. ಬಟ್ ಇದರಲ್ಲಿ ಈಗದ ಏನು ವಿಜುವಲ್ಸ್ ಇದೆ ಅದನ್ನೆಲ್ಲ ತೋರಿಸ್ತೀವಿ. 100% ಅವ್ರನ್ನ ರಿಕ್ವೆಸ್ಟ್ ಮಾಡಿ ಮಾಡಿಸಿ ನಾವು ಮಾಡಿಸಿಲ್ಲ ಅಂದರೂ ಹೇಳಿದ್ರೆ ಅಲ್ಲಿ ರಾಯರು ಮಾಡಿಸ್ತಾರೆ. 100% ಅವ್ರಿಗೂ ಟಚ್ ಮಾಡಿದ್ವಿ, ಗುರುಗಳು ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಅವ್ರನ್ನೂ ರಿಕ್ವೆಸ್ಟ್ ಮಾಡಿಕೊಂಡು ನೋಡೋಣ ಯಾವುದು ಹೆಂಗಾಗತ್ತೆ ಮುಂದಿನ ದಿನಗಳಲ್ಲಿ. ಗೊತ್ತಾಗಿಲ್ಲ. ಹಾಂ
ನೋಡೋಣ, ನೀವೀಗ ನೆನ್ಪು ಮಾಡಿದ್ದಾರೆ, ರಾಯರು ಆಶೀರ್ವಾದ ಇದ್ದರೆ ಅವ್ರನ್ನೂ ಟ್ರೈ ಮಾಡೋಣ. ಥ್ಯಾಂಕ್ ಯು, ಅದೊಂದು ಒಳ್ಳೆ ಆಪ್ಷನ್ ನೆನ್ಪು ಮಾಡಿದ್ರಿ ಮಂಗಳೂರೇ. ಥ್ಯಾಂಕ್ ಯು ತಗೊಳ್ತೀವಿ. ಥ್ಯಾಂಕ್ ಯು 100%. ಸಜೆಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು ಮಂಗಳೂರೇ. ಇಲ್ಲ, ಈಗಲೇ ಆ್ಯಕ್ಚುಲಿ CR ಬಾಬಿ ಅವರು ಮಾಡೋ ಟೈಮಲ್ಲಿ 2-3 ದೊಡ್ಡ ಕಂಪ್ನಿಗಳು, ಯಾಕಂದರೆ ಹೆಸರು ಬೇಡ, ಬಂದರು, ನಾವೇ ಅದನ್ನೆಲ್ಲ ಇದು ಮಾಡ್ಕೋತೀವಿ, ಮಾಡಿಕೊಡಿ ಅಂತೇಳಿ. ಸೊ ನಾನು ಫಸ್ಟ್ ರೆಡಿ ಆಗಲಿ, ಆದಮೇಲೆ ಅದನ್ನು ಕೊಡೋಣ ಅಂತೇಳಿ. ಮಾಡ್ಬೋದು ನಾವೇ. ಸೊ ಏನಾಗುತ್ತೆ, ದೊಡ್ಡ ಕಂಪ್ನಿಗಳಿದ್ರೆ ರಾಯರು ಇನ್ನೂ ರೀಚ್ ಆಗ್ತಾರೆ ಅಂತ ದೊಡ್ಡ ಮಟ್ಟಿಗೆ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಹೌದು. ಸೊ ಅದಕ್ಕೆ ನೋಡಿ, ಅವ್ರಿಗೂ ಒಂದು ಕಾಲ್ ಮಾಡಿದ ತಕ್ಷಣ ನೀವೇನು ಯೋಚನೆ ಮಾಡಿ, ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಎಲ್ಲ ಇವತ್ತು ಅವರೇ ರೆಡಿ ಮಾಡಿದ್ದಾರೆ. ಏನಾದರೂ ರಾಯರ ಬಗ್ಗೆ ಮಾಡ್ತಾ ಇರೋ ಈ ಪುಣ್ಯಾತ್ಮರಿಗೆ ನಂದು ವಿಶೇಷ ಧನ್ಯವಾದ. ಬಿ ಡೂಯಿಂಗ್ ದ್ಯಾಟ್, ಒಳ್ಳೆಯದು. ನಾನಂತೂ ರಾಯರಿಗೆ ಒಂದು ಪ್ರಾಮಿಸ್ ಮಾಡಿಬಿಟ್ಟೆ, ದೇಹ ನಶ್ವರ, ಒಂದು ದಿನ ನಾನು ಹೋಗ್ತೀನಿ. ನಾವು ಹೋದಾಗ ಸುಮ್ಮನೆ ಹೋಗಬಾರ್ದು, ನನ್ನ ಲಾಸ್ಟ್ ಬ್ರೆತ್ವರೆಗೂ ನೀವು ಇರ್ಬೇಕು ನನ್ನ ಜೊತೆಗೆ ಅಂದ್ಬಿಟ್ಟು ಇಲ್ಲಿ ಅವ್ರದ್ದು ದೊಡ್ಡ ಹಸ್ತಾಕ್ಷರ ಹಾಕ್ಸಿದ್ದೀನಿ, ಇಲ್ಲಿ ರಾಯರನ್ನ ಹಾಕ್ಸಿದ್ದೀನಿ. ಟಿಲ್ ದಿ ಎಂಡ್ ವಿಲ್ ಬಿ ವಿತ್ ಮೀ ಅನ್ನೋ ದೊಡ್ಡ ನಂಬಿಕೆ ನನಗಿದೆ. ಅಷ್ಟು ಸಾಕು. ಎಲ್ಲ ಕಡೆ ಸರ್ವಂ ರಾಘವೇಂದ್ರಮಯ. ಒಳ್ಳೆಯದಾಗಲಿ, ತುಂಬ ಸಂತೋಷ. ನಾನು ಎಸ್ಪೆಷಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ತುಂಬ ವಿನಂತಿ ಮಾಡ್ತೀನಿ, ರಾಯರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ತಿಳಿಸಿ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗಬೇಕು. ಯಾಕಂದರೆ ಹೋಗ್ತಾ ಇವತ್ತು ಭಕ್ತಿಗಿನ ಮೆಟೀರಿಯಲಿಸ್ಟಿಕ್ ಜಾಸ್ತಿ ಆಗ್ತಾಯಿದೆ. ಅವ್ರಿಗೆ ಇದೊಂದು ಚಿಕ್ಕ ಟೇಸ್ಟ್ ಸಿಕ್ಕಿದ್ರೆ, ರಾಯರ ಬಗ್ಗೆ ಗೊತ್ತಾದರೆ, ಅವರ ಕೈನಲ್ಲಿ ಒಂದು ಕತ್ತಿ ಮತ್ತು ಗುರಾಣಿ ಇದ್ರೆ ಹೆಂಗೆ ಧೈರ್ಯವಾಗಿ ಕತ್ಲೆಲ್ಲ ನಡಿಬೋದು, ಆ ಥರ ಅವರು ಬದುಕಲ್ಲಿ ಕಾಡಲ್ಲಿ ನಡಿಬೋದು, ಸಕ್ಸಸ್ ಆಗ್ಬೋದು. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಕೂತ್ಕೊಂಡು ಮಾತಾಡ್ಬೋದಾ? ನಾನು ಮಂತ್ರಾಲಯಕ್ಕೆ ಹೋದರೆ ಗುರುಗಳಿಗೆ ಪಾದ ಸೇವೆ ಮಾಡದೆ ಬರೋಲ್ಲ. ಅದನ್ನು ತಮ್ಮ ಮಾಧ್ಯಮದಲ್ಲಿ ಎಲ್ಲೆಲ್ಲರೂ ಬಂದಾಗ ಭಾಳ ಅಪಮಾನಕರವಾಗಿ ಅವಮಾನ ಮಾಡಿದ್ದಾರೆ. ಹೋಗಿ ಬ್ರಾಹ್ಮಣರು ಕಾಲು ಕಟ್ಕೋತಾನೆ, ಅಯೋಗ್ಯ ಅಂತೆಲ್ಲ ಅಂದಿದ್ದಾರೆ. ಆ ಪುಣ್ಯಾತ್ಮರಿಗೆ ನಾನು ಇದ್ರ ಮುಖಾಂತರ ಹೇಳಕ್ಕೆ ಟ್ರೈ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಗಳು ಕೂತಂಥ ಜಾಗದಲ್ಲಿ ಈ ಸ್ವಾಮೀಜಿಗಳು ಕೂತ್ಕೊಳೋದು. ರಾಯರು ಯಾವ ವಸ್ತುಗಳನ್ನು ಸುಧೀಂದ್ರ ತೀರ್ಥರ ಕೈಲಿಂದ ತಗೊಂಡು ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರಲ್ಲ, ಅದನ್ನು ಇವರು ಪೂಜೆ ಮಾಡೋದು. ಅಂದರೆ ಇವರು ಸಂಪೂರ್ಣ ರಾಯರ ಪ್ರತಿನಿಧಿಗಳು. ಅವರನ್ನು ಸುಮ್ಮನೆ ನೋಡಿದ್ರೆ ಸಾಕು, ಆ ಪೀಠದಲ್ಲಿರೋರಿಗೆ ಅನೇಕ ಸಂಕಷ್ಟಗಳಿಂದ ದೂರ ಆಗ್ಬೋದು. ಇನ್ನು ಅವ್ರ ಪಾದನ ಮುಟ್ಟಿ ಸೇವೆ ಮಾಡೋದಿದೆಯಲ್ಲ, ಅದು ಸಾಕ್ಷಾತ್ ರಾಯರಿಗೇ ಮಾಡ್ದಂಗೆ ಆ ಸೇವೆ. ಅದು ರಾಯರು ಏನಾದರೂ ಈ ಕಾಲದಲ್ಲಿದ್ದು ನಾವು ಅವ್ರ ಪಾದವನ್ನು ಮುಟ್ಟಿ ಸೇವೆ ಮಾಡಿದ್ರೆ ಏನು ಫಲ ಬರುತ್ತೋ, ಅವ್ರ ಪಾದ ಮುಟ್ಟಿದ್ರೆ ಅಷ್ಟೇ ಸಿಗುತ್ತೆ. ನನ್ನ ವಿನಂತಿ ಏನು ಅಂದರೆ, ದಯವಿಟ್ಟು ರಾಯರ ಮಠದಲ್ಲಿ ಜಾತಿಗಳನ್ನ ತರಬೇಡಿ, ಜಾತ್ಯತೀತ ಮಠ. ಸಪೋಸ್ ಅದೇನಾದರೂ ಆ ಥರ ಭಾಷೆಗಳು ನಿಮ್ಮಲ್ಲಿ ಬಂದರೆ ನಿಮ್ಮ ಬದುಕಿಗೆ ಬೆಳವಣಿಗೆ ಭಾಳ ಕುಂಠಿತ ಆಗುತ್ತೆ, ತುಂಬ ಅಡಚಣೆ ಬರುತ್ತೆ, ತುಂಬ ತೊಂದರೆಗಳು ಬಂದ್ಬಿಡುತ್ತೆ. ಅದನ್ನು ಕೂಡ ರಾಯರು ಎಚ್ಚರಿಸ್ತಾರೆ ನೀವು ಒಂದಿನ. ಅದನ್ನು ಮಾತಾಡಬೇಡಿ ಯಾರು. ನಾನು ಇರೋದೇ ರಾಯರ ಮಠಕ್ಕೆ ಸೇವೆ ಮಾಡೋಕ್ಕೆ. ಇವತ್ತೆಲ್ಲ ನಾನು ಕಡೇ ಉಸಿರಿವರೆಗೂ ಸುಷ್ಮಿಂದ್ರ ತೀರ್ಥರಿಗೂ ಪಾದ ಸೇವೆ ಮಾಡ್ತಿದ್ದೆ, ಇವ್ರಿಗೂ ಮಾಡ್ತಾಯಿದ್ದೀನಿ. ಇದು ನನ್ನ ಒಂದು ನಂಬಿಕೆ, ರಾಯರು ಅವರಲ್ಲಿದ್ದಾರೆ ಅಂತ. ಅದೊಂದು ನಿಮ್ಮ ಮುಖಾಂತರ ಹೇಳಬೇಕಾಯ್ತು. ನಾನು ಬರಿತಾ ಇದ್ದೀನಿ ಅಂದರೆ ನಿಜವಾಗ್ಲೂ ತಪ್ಪಾಗತ್ತೆ. ಅದು ರಾಯರೇ ನಮ್ಮಿಂದ ಮಾಡಿಸ್ಬೇಕು. ಯಾಕಂದರೆ ನಾವು ಯಾವುದೇ ಹಾಡಾಗಲಿ ಅದು ದೇವರ ಪ್ರೇರೇಪಣೆ ಆದರೆ ಮಾತ್ರ ನಮಗೆ ಸಿಗೋದು. ಅದು ಟ್ರೆಂಡ್ ಆಗುತ್ತೋ ಟ್ರೆಂಡ್ ಆಗಲ್ವೋ ಅದು ಯಾವುದು ನಮ್ಮ ಕೈಯಲ್ಲಿರಲ್ಲ. ಅವ್ರು ಮಾಡಿಸ್ತಾರೆ, ನಾವು ಅದನ್ನು ನಮ್ಮ ಮುಖಾಂತರ ತಲುಪಿಸ್ತೀವಿ ಅಷ್ಟೇ. ಅದರಲ್ಲಿ ಈ ಹಾಡು ತುಂಬ ವಿಶೇಷ ಅನ್ನೋಕ್ಕಿಂತ ನನಗೆ ಆ್ಯಕ್ಚುಲಿ ಅವತ್ತು ರಘು ಸರ್ ಫೋನ್ ಮಾಡಿದ್ದ ದಿನ ನನಗೆ ಜ್ಞಾಪಕ ಇದೆ. ನಾನು ವಿದ್ಯಾಪೀಠ ಸರ್ಕಲಲ್ಲಿ ನಿಂತಿದ್ದೆ ಸರ್, ಅಲ್ಲಿ ಎದುರುಗಡೆನೇ ರಾಯರ ಮಠ ಇದೆ. ನಾನು ಅಲ್ಲಿ ಇರೋಕ್ಕೂ ಸರ್ ಫೋನ್ ಮಾಡೋಕ್ಕೂ ಕಂಪ್ಲೀಟ್ ಕೋಇನ್ಸಿಡೆನ್ಸ್. ನಾನು ಸರ್ ಹೇಳಿದೆ, ಸರ್ ಹಿಂಗೆ ನಾನು ಇಲ್ಲೇ ಇದ್ದೀನಿ ಅಂತ. ಆವಾಗ ಸರ್ ಹೇಳಿದ್ರು, ಏನೂ ಇಲ್ಲ, ರಾಯರಿದ್ದಾರೆ, ಅದಕ್ಕೆ ಇದು ಒಂದು ಸಂದೇಶ ಅಂತ ಹೇಳಿದ್ರು. ನಾನು ಅದನ್ನು ಸಂದೇಶವಾಗಿ ಸ್ವೀಕಾರ ಮಾಡ್ತೀನಿ. ಅದರ ಜೊತೆಗೆ ಜಗ್ಗೇಶ್ ಸರ್ ಹೇಳಿದಾಗೆ ಅವರೇ ಆಯ್ಕೆ ಮಾಡ್ತಾರೆ ಒಂದಷ್ಟು ಜನನ. ಆ ಆಯ್ಕೆಯಲ್ಲಿ ನಾನು ಒಬ್ಬ ಅಂತ ನನಗೆ ಇವತ್ತು ನೀವು ಹೇಳಿದ ಮೇಲೆ ಅದು ನನಗೆ ಮನವರಿಕೆ ಆಗಿದೆ. ತುಂಬಾ ಮನಸ್ಸಲ್ಲಿ ನಾಟ್ತು ಸರ್. ಸೊ ರಾಯರು ಆಯ್ಕೆ ಮಾಡಿರೋದು, ಆ ರಾಯರೇ ಎಲ್ಲರನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಒಂದು ಮಾತಿದೆ ಭಗವದ್ಗೀತೆಯಲ್ಲಿ,
ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾರು ನನ್ನ ಕೈಲಿ ಏನೂ ಆಗಲ್ವೋ ಅನ್ಕೊಂತಾನೆ ಅವನ ಕೈಲೇ ಎಲ್ಲ ಮಾಡಿಸೋದು ಭಗವಂತ ಅಂತ. ಹಾಗೆ ರಾಯರು ಕೂಡ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ನಾವು ಅನ್ಕೊತಾರೆ ಅಣ್ಣ, ಎಲ್ಲ ಅವ್ರನ್ನ ಕರ್ಕೊಂಡು ಮುಂದೆ ಹೋಗ್ತಾರೆ, ಇನ್ನೆಲ್ಲ ಒಳ್ಳೇದಾಗತ್ತೆ ಅಂತ ನಾನು ಭಾವಿಸಿ ನನ್ನ ಮಾತನ್ನ ಮುಗಿಸೋ ಮುಂಚೆ ರಘು ಭಟ್ ಸರ್ಗೆ ನಾನು ತುಂಬ ಆನ್ ಫೀಲ್ಡ್ ನಾವು ಮೀಟ್ ಆಗಿರೋದು ಜಾಸ್ತಿ ಕ್ರಿಕೆಟಲ್ಲಿ, ಇದರ ಮುಖಾಂತರ ನಾವು ಹಾಡುಗಾರಿಕೆ ಹಾಗೆ ಮುಂದಿನ ದಿನಗಳಲ್ಲಿ ಬಹುಶಃ ಫಿಲಮ್ ಕೂಡ ಸರ್ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅವತ್ತು ಹಂಚ್ಕೊಂಡಿದ್ರು. ಬಹುಶಃ ಅಲ್ಲೂ ಕೂಡ ನಾವು ಸೇರ್ತೀವಿ. ಹಾಗೆ ಕುಸುಮಾ ಮೇಡಮ್ಗೂ ನನ್ನ ಥ್ಯಾಂಕ್ಸ್ನ ತಿಳಿಸ್ತಾ, ಹಾಗೆ ಸರ್ ತುಂಬ ಆ ಒಂದು ಜರ್ನಿ ಕೇಳೋಕೆ ನನಗೇನೆ ಕಣ್ಣಲ್ಲಿ ನೀರು ತುಂಬ್ಕೊತಾ ಇತ್ತು ಸರ್. ಇದೇ ರೀತಿ ಈ ಪ್ರೇರೇಪಣೆ ಎಲ್ಲರಿಗೂ ಸಿಗಲಿ ಅಂತ ಸರ್ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ ಈ ಒಂದು ಗಳಿಗೆಯಲ್ಲಿ. ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗುರುಗಳು 23ರಿಂದ ಡೇಟ್ಸ್ ಕೊಟ್ಟಿದ್ದಾರೆ. ಸೊ 1 ವೀಕ್ ಶೂಟಿಂಗ್ ಅವರೇ, ಯಾಕಂದರೆ ಕೆಲವು ಅವ್ರಿಗೆ ಬೆಳಗಿನ ಪೂಜೆ ರಾತ್ರಿ ಪೂಜೆ ಎಲ್ಲ ಇರುತ್ತೆ, ಅದು ನೋಡ್ಕೊಂಡು ನಾವು ಶೂಟ್ ಮಾಡಬೇಕು. ಸೊ 7 ಡೇಸ್ ನಮ್ಮ ಯೂನಿಟ್ ಅಲ್ಲೇ ಇರುತ್ತೆ, ನಮ್ಮ ಟೀಮ್ ಅಲ್ಲೇ ಇರುತ್ತೆ. ಹಾಂ, ರಾಯರ ಪಾದಪೂಜೆ ಅಲ್ಲದು. ಇವಾಗ ರಾಯರು ಬಂದಿರುವ ಜಗದ್ಗುರು ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನ ಮಠ, ಅದು ಅಲ್ಲಿಂದ ಪರಂಪರೆಯಲ್ಲಿ ಬಂದಿರೋದು. ಅದರಲ್ಲಿ ಬಂದಿರೋರು ರಾಯರಾಗಲಿ ಮತ್ತು ಇವಾಗಿರೋ ಪೀಠಾಧಿಪತಿಗಳೇ ಆ ಲೀನೇಜಲ್ಲಿ ಬಂದಿರೋರು. ಆವಾಗ ಮಾಡ್ತಿರೋದು ಅಂದರೆ ಮಧ್ವಾಚಾರ್ಯರಿಂದಲ್ಲದೆ ಬ್ರಹ್ಮದೇವರ ಕರಾರ್ಚಿತ ಮೂಲರಾಮದೇವರಿದೆ, ಚತುರ್ಮುಖ ಬ್ರಹ್ಮ ಕರಾರ್ಚಿತ ಮೂಲರಾಮದೇವರಿದೆ. ಅದೇ ಕಾಲಾನಂತರ ರಾಮದೇವರು ಪೂಜೆ ಮಾಡ್ತಾರೆ, ಆಮೇಲೆ ಕಾಲಾನಂತರ ಮಧ್ವಾಚಾರ್ಯ ಕೈಗೆ ಬರುತ್ತೆ. ಅಲ್ಲಿಂದ ಆ ಪೀಠ ಪರಂಪರೆಯಲ್ಲಿ ಕಂಟಿನ್ಯೂ ಪೂಜೆ ಮಾಡ್ತಾ ಇದ್ದಾರೆ. ಸೊ ರಾಯರು ಅದಕ್ಕೆ ಪೂಜೆ ಮಾಡಿದ್ದಾರೆ, ಮಧ್ವಾಚಾರ್ಯರು ಪೂಜೆ ಮಾಡಿದ್ದಾರೆ, ಬ್ರಹ್ಮದೇವರು ಪೂಜೆ ಮಾಡಿ, ಈವನ್ ಸ್ವಯಂ ರಾಮನು ಪೂಜೆ ಮಾಡಿದಂತ ಅಂಥ ಪ್ರತಿಮೆ ಇನ್ನೂ ಮಠದಲ್ಲಿದೆ. ಗುರುಗಳು ಡೈಲಿ ಆ ಪೂಜೆ ಖಂಡಿತ ಮಾಡೇ ಮಾಡ್ತಾರೆ. ಅದು ನೀವು ಒಂದು ವಿಷಯ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದು ಡೈಲಿ ಕಂಟಿನ್ಯೂ ಮಠದ ಪೇಜಲ್ಲಾಗಲಿ ಮಠದ ಯೂಟ್ಯೂಬ್ ಚಾನಲಲ್ಲಾಗಲಿ ಕಂಟಿನ್ಯೂ ಲೈವ್ ಇರುತ್ತೆ. ಮೂಲರಾಮದೇವರ ಪೂಜೆ ಲೈವ್ ಇರುತ್ತೆ. ಅಕಸ್ಮಾತ್ ನೀವು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟರೆ, ಇಲ್ಲ ಗುರುಗಳೆಲ್ಲನ್ನ ಕ್ಯಾಂಪ್ ಹೊರಗಡೆ ಸಂಚಾರಕ್ಕೆ ಅಂತೇಳಿ ಬಂದಿದ್ರೆ ಅಲ್ಲಿ ಕೂಡ ಆ ಪೂಜೆ ಇರುತ್ತೆ. ಯಾರು ಬೇಕಾದರೂ ಆ ಪೂಜೆ ನೋಡಲಿಕ್ಕೆ ಅವಕಾಶ ಇದೆ. ಇವ್ರು ಬರ್ಬೋದು, ಇವ್ರು ಬರಬಾರ್ದು ಅಂಬೋದು ಏನೂ ಇಲ್ಲ. ಯಾರು ಬೇಕಿದ್ದರೂ ಹೋಗಿ ಆ ಪೂಜೆ ನೋಡ್ಬೋದು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ಮಾಧ್ಯಮದವರು ನಾವು ಫೆಬ್ರವರಿಲಿ ಸುಧೀಂದ್ರ ಸರ್ ಜೊತೆ ಮಾತಾಡಿಕೊಂಡು, ಸೊ ಅಲ್ಲಿ ರಿಲೀಸಿಂಗ್ ಟೈಮಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ದೀನಿ. ಸೊ ಎಲ್ಲರೂ ನಾನು ಸುಧೀಂದ್ರ ಸರ್ ಆವಾಗ ನಾವು ನೋಡಿದ್ವಾ, ಕೇಳಿದ್ವಾ, ನೀವೇನೋ ಹೇಳ್ತಾ ಇದ್ದೀರಿ, ಬುಕ್ಕಲ್ಲಿ ಏನು ಬೇಕಿದ್ದು ಬರಿಬೋದು. ನಾ ಇವಾಗೂ ಹೇಳ್ತೀನಿ, ಜಗ್ಗೇಶ್ ಅವ್ರಿಗೆ ಕೂಡ ಗೊತ್ತು, ನನ್ನಂಥ ಅನೇಕ ತಿಮ್ಮಣ್ಣಂದ್ರಿಂದ ಇನ್ನೂ ರಾಯರ್ ಸಾಕ್ತಾ ಇದ್ದಾರೆ. ಇವನಿಗೆ ಏನೂ ಬರಲ್ಲ ಅಂತೇಳಿ ಸೈಡಿಗೆ ಇಟ್ಟಂತ ನನ್ನಂಥ ತಿಮ್ಮಣ್ಣನ್ನೇ ರಾಯರು ಗುರುಗಳು ಶ್ರೀಪಾದಂಗಳವರು ಕರೆದಿಂತ ವೇದಿಕೆ ಮೇಲೆ ಕೂಡಿಸಿದಾರಂತೆ. ಇನ್ನು ಅವ್ರ ಪಾದ ಹಿಡ್ಕೊಂಡು ಅವ್ರನ್ನೇ ಸರ್ವಸ್ವ ಅಂತೇಳಿ ನಾವೆಲ್ಲರೂ ಹಾಗೆ ಇರೋದು. ನಮ್ಮ ಕಂಡ್ರೆ ಅವ್ರು ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ಬೋದು ರಾಯರು ಅಂತೇಳಿ ಇದೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ಅವತ್ತು ರಘುಭಟ್ ಅವ್ರು ಬಂದಿದ್ದರು. ಆ್ಯಕ್ಚುಲಿ ನಾನು ಗುರುಗಳವರಷ್ಟಿದ್ದೆ. ಇವರು ಯಾವುದಕ್ಕೆ ಬಂದಿದ್ದಾರೆ ಎಂಬುದು ನನಗೆ ಗೊತ್ತಿರಲಿಲ್ಲ. ನಾನೇ ಹೊರಗಡೆ ಬಂದೆ, ಇವ್ರು ಹೊರಗಡೆ ಇದ್ರು, ಗುರುಗಳನ್ನ ಭೇಟಿ ಆಗಬೇಕು ಅನ್ನಿ. ಇಲ್ಲ, ಇವಾಗ ಪಾಠದ ಟೈಮ್, ಅವರು ಹುಡುಗರಿಗೆಲ್ಲ ಪಾಠ ಹೇಳೋ ಟೈಮು, ಇವಾಗೆಲ್ಲ ಕಷ್ಟ. ಇಲ್ಲ, ಅವ್ರು ಹೇಳಿದ್ದಾರೆ ಕೇಳಿ ಅಂದರೆ ನಾವು ಹೋಗಿ ಕೇಳಿದಂದೆ. ಇಲ್ಲಪ್ಪ ನಾ ಕರೆಸ್ತೀನಿ ಅಂತೇಳಿ ಹೇಳಿದರು. ಆಮೇಲೆ ಕರೆದ್ರು, ಅಷ್ಟರಲ್ಲಿ ನಾವು ಹೋಗ್ಬಿಟ್ಟೆ. ಆಮೇಲೆ ಅವರೇ ಫೋನ್ ಮಾಡಿ ಕರೆದ್ರು, ಇಲ್ಲ ಬಾ, ಇವರು ಏನು ಬೇಕೋ ಇವರಿಗೆಲ್ಲ ಸಹಕಾರ ಮಾಡಿಕೊಡ್ರಿ ಅಂಥೇಳಿ. ಸೊ ಆ ಥರ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಈ ಥರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ತುಂಬ ಕಮ್ಮಿ ಸರ್. ತುಂಬ ಅಪ್ರೂವಲ್ಸ್ ಇರುತ್ತೆ, ಇದಿರುತ್ತೆ. ಮ್ಯಾಕ್ಸಿಮಮ್ 1 ಮಂತ್ ಅನ್ಕೊಂತೀನಿ ನಾನು. 1 ಮಂತಲ್ಲೇ ಒಂದು ಆರಂಭ ಸ್ಥಿತಿಗೆ ಬಂದಿದೆ. ಆಮೇಲೆ ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ, ಇವರು ಮತ್ತೆ ಲಾಸ್ಟ್ ಮೀಟಿಗೆ ಬಂದಾಗ ಜಗ್ಗೇಶ್ ಅವರಿಗೆ ಫೋನ್ ಮಾಡಿದರು ಗುರುಗಳು. ರಾಯರ ಮಗ ಅಂತೇಳಿ ಕರೆಯೋದು ಗುರುಗಳು ಅವ್ರನ್ನ. ಇದು ಹೇಳ್ಬೋದಿಲ್ಲ ಗೊತ್ತಿಲ್ಲ ಸರ್. ಅವರು ಗುರುಗಳು ಕಂಪ್ಲೀಟು ಮಾಡಿಲ್ಲ, ಈ ಥರ ಏನೋ ಇದೆ ಅಂದ ತಕ್ಷಣ ನೀವು ರಾಯರ ವಿಷಯ ಏನನ್ನಿರಲಿ ಹೇಳಿ ಸ್ವಾಮಿಗಳೇ, ನಾನು ಡೈರೆಕ್ಟ್ ನಾನು ಮಾಡೇ ಮಾಡ್ತೀನಿ ಅಂತ ಜಗ್ಗೇಶ್ ಅವರು ತುಂಬ ಖುಷಿ ಆಯ್ತು. ಎಷ್ಟು ರಾಯರನ್ನ ಒಪ್ಪಿಕೊಂಡಿದ್ರೆ ಆ ಮಾತು ಹೇಳಲಿಕ್ಕೆ ಸಾಧ್ಯ. ಅವರು ರಾಜ್ಯಸಭಾ ಸದಸ್ಯರವರು, ಆ್ಯಕ್ಟರು,
ಮತ್ತು ಬೇರೆ ಬೇರೆ ಅವ್ರ ಕಾರ್ಯಕ್ರಮಗಳಿರುತ್ತೆ, ಏನು ಕಾರ್ಯಕ್ರಮ ಇದೆ ಏನು ಕೇಳಿಲ್ಲ ಅವರು. ರಾಯರು ಅಂದರೆ ನಾನು ಬರ್ತೀನಿ ಅಂತೇಳಿ ನಿಂತರು. ಅದಕ್ಕೆ ತುಂಬ ಇವರಂಥವ್ರು, ರಾಯರ ಭಕ್ತರಿಗೆ ಇವರಂಥವ್ರು ಪ್ರೇರಣೆ ನಮಗೆ. ಈ ಮಾತನ್ನು ಹೇಳ್ತಾ ಈ ಆಲ್ಬಮ್ ಎಲ್ಲ ಚೆನ್ನಾಗಿ ಬರಲಿ. ರಾಯರ ಬಗ್ಗೆ ಇವಾಗ ನಮಗೊಂದು ಔಷಧ ಗೊತ್ತಿರುತ್ತೆ, ಅದು ಇನ್ನೊಬ್ಬರಿಗೆ ಹೇಳಲ್ಲ. ಕೂದಲು ಉದುರೋ ಔಷಧ ನನಗೆ ಗೊತ್ತು, ಬಟ್ ಆದರೆ ನಾ ಪಕ್ಕೀರೋನಿಗೆ ಹೇಳಲ್ಲ. ಈ ಒಂದು ಬಾಣಲೆ ಆಗ್ಬಿಡ್ಲಿ, ನನ್ನ ಕೂದಲು ಚಲೋ ಇದ್ದು ಉರ್ಕಳ್ಳಿ ಅಂಬತ್ತಾರೆ. ಸೊ ಅದು ತಪ್ಪು. ನಮಗೆ ಗೊತ್ತಿರೋ ಔಷಧ ಯಾವುದೇ ಇರಲಿ, ಪಕ್ಕಿಗೆ ಯಾರಿಗನ್ನ ನರಳುತ್ತಿದ್ರೆ ಹೇಳಬೇಕು. ಅದೇ ಥರ ರಾಯರು ಅಂಬೋದು ಮಹಾ ಔಷಧ. ಅವ್ರ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸೋದರಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗತ್ತೆ, ಲೋಕ ಕಲ್ಯಾಣ ಆಗುತ್ತೆ, ಒಂದು ಸಮಾಜಕ್ಕೆ ಒಳ್ಳೆಯದಾಗತ್ತೆ. ಅಂದರೆ ತಿಳಿಸದೇ ಇದ್ದರೆ ಆ ಪಾಪ ನಮ್ಮದು. ಹಾಗಾಗಿ ರಾಯರು ತಿಳಿಸೋಣ. ನಾವೆಲ್ಲರೂ ಮಾಧ್ಯಮ ಮಿತ್ರರಿದ್ದೀರಿ, ನಾನು ಮಾಧ್ಯಮ ಮೀಡಿಯಾ ಇನ್ಚಾರ್ಜ್ ಆದ ಕಾರಣ ಮಾಧ್ಯಮದವ್ರನ್ನೂ ನಾನು ಕೇಳ್ಕೊತ ಇದ್ದೀನಿ. ಆದಷ್ಟು ರಾಯರ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನನಗೆ ಇನ್ನೊಂದು ಜೀವನ ಕೊಟ್ಟಂಥ ನಮ್ಮ ಗುರುಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಪಾದಚರಣೆಗಳನ್ನ ನಮಿಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾದರೂ ತಪ್ಪಿರ್ತಕ್ಕಂಥ ಜಗ್ಗೇಶ್ ಅವರಿಗೆ, ಆಮೇಲೆ ಪ್ರಾಜೆಕ್ಟ್ ಶುರು ಮಾಡಿದಂಥ ರಘುಭಟ್ ಅವರಿಗೆ, ಬಂದಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಮೊದಲೇ ಕ್ಷಮೆ ಕೇಳಿಬಿಡ್ತೀನಿ. ನಾನು ಯಾವತ್ತಿದ್ರೂ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡೋನು. ಮೀಡಿಯಾ ಇದ್ದಲ್ಲಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ತಪ್ಪೇನಾದರೂ ಮಾತಾಡಿದರೆ ಅದು ನನ್ನಿಂದ ಬಂದಿದ್ದಂತ ತಿಳ್ಕೊಂಡು ಕ್ಷಮೆ ಇರಬೇಕಂತ ಕೇಳ್ತಾ ಇದ್ದೀನಿ. ರಾಯರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಹೆಂಡತಿ ಇಲ್ಲೇ ಕೂತಿದ್ದಾಳೆ. ನಾನು ಏನಾದ್ರು ರಾಯರ ಬಗ್ಗೆ ಮಾತಾಡ್ಬೇಕಂದ್ರೆ ಬೇಡ ಬೇಡ ಅಂತಿರ್ತಾಳೆ. ಯಾಕಂದರೆ ನಾನು ಭಾವುಕನಾಗ್ಬಿಡ್ತೀನಿ, ಹತ್ತು ಬಿಡ್ತೀನಿ ಎಂಬ ಇದಕ್ಕೆ. ನಿಮ್ಮ ಮಾತು ಕೇಳಬೇಕಾದ್ರೆ ನಮಗೆ ಪ್ರತಿ ಸಾರಿ ನಾವು ಹೇಳ್ಬೇಕು ಅನ್ಕೊಂಡಿದ್ದು ಜಗ್ಗೇಶ್ ಸರ್ ಹೇಳ್ತಿದ್ದಾರಲ್ಲ, ನಮ್ಗೆ ಅನಿಸಿದ್ದೆ ಜಗ್ಗೇಶ್ ಸರ್ ಹೇಳ್ತಿದ್ದಾರಲ್ಲ ಅಂತೇಳಿ ತುಂಬ ಮಾತಾಡಿದ್ದೆ. ಒಂದು ವಿಷಯ ಹೇಳ್ತೀನಿ, ಟ್ರೈ ಮಾಡ್ತೀನಿ ಕಣ್ಣಲ್ಲಿ ನೀರು ಹಾಕದೇ ಇರಲಿಕ್ಕೆ. ರಾಯರ ಸಮಯದಲ್ಲಿ ಒಂದು ಕುರಿ ಕಾಯೋ ಒಂದು ವ್ಯಕ್ತಿ ತಿಮ್ಮಣ್ಣ ಅಂತೇಳಿ, ಅವ್ರು ಸಂಚಾರದಲ್ಲಿ ಬರ್ತಾ ಇರಬೇಕಾದ್ರೆ ಆತ ಅಡ್ಡ ಹಾಕ್ತಾನೆ, ನಮಸ್ಕಾರ ಮಾಡ್ತಾನೆ, ಯಾರು ಇವರು ಅಂತಲೆಲ್ಲ ತಿಳ್ಕೊಂತಾನೆ. ರಾಘವೇಂದ್ರ ಸ್ವಾಮಿಗಳವರು ಆಯಿತು ತುಂಬ ಕಣ್ಣೀರು ಹಾಕ್ತಾನೆ. ಏನಪ್ಪ ಏನಾಯಿತು ಅಂತೇಳಿ ಕೇಳಿದರೆ, ನನ್ನ ಮನೆಯಲ್ಲಿ ತುಂಬ ಅವಮಾನ ಮಾಡ್ತಾರೆ, ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ. ನಿಮಗಿನ್ನ ಅಷ್ಟು ಜೋರಾಗ